ಓಂ ಭಾಸ್ಕರಾಯ ನಮಃ. ಓಂ ನಮೋ ನಾರಾಯಣಾಯ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ತರಂಗ. ವೀಕ್ಷಕರೇ, ಇವತ್ತು ಸಕ್ಸಸ್ ಆಗಬೇಕು ಅಂದರೆ ಯಾವ 3 ಮನೆ ಇಂಪಾರ್ಟೆಂಟ್, ಸೊ ಯಾವ್ಯಾವ ವಿಚಾರಕ್ಕೆ ಅನ್ನೋದನ್ನು ನೋಡೋಣ. ಅದು ಕೋರ್ಟ್ ಕೇಸ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ಜಾಬ್ ಬಗ್ಗೆ ಆಗಿರ್ಬೋದು, ಲಿಟಿಗೇಷನ್ ಬಗ್ಗೆ ಆಗಿರ್ಬೋದು. ಸೊ ಇದಕ್ಕೆಲ್ಲ ಒಂದೇ ಕಾಂಬಿನೇಷನ್ಸ್ ಬರುತ್ತೆ, ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ನಕ್ಷತ್ರ ತರಂಗದ 15 ದಿವಸದ ಆನ್ಲೈನ್ ಆಸ್ಟ್ರಾಲಜಿ ಕ್ಲಾಸಸ್ಸು 4ನೇ ಬ್ಯಾಚು ಇದೇ ಜೂನ್ 12ನೇ ತಾರೀಕು ಈವ್ನಿಂಗ್ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ. ಸಂಜೆ 8ರಿಂದ 9 1 ಗಂಟೆಗಳ ಕಾಲ ನೀವು ಮನೇಲೇ ಕೂತ್ಕೊಂಡು ಜ್ಯೋತಿಷ್ಯವನ್ನು ಕಲಿಬೋದು. ಸೊ ಈ ಸಲ ಆಫರ್ಸ್ ಕೊಡ್ತಾ ಇದ್ದೇವೆ. 11,300 ರೂಪಾಯಿ ಫೀಸಲ್ಲಿ 8,500 ರೂಪಾಯಿಗೆ ನಿಮಗೆ ಸಿಗ್ತಕ್ಕಂಥದ್ದು. ಹಾಗೆ ಇನ್ನೊಂದು ಸ್ಪೆಷಲ್ ಆಫರ್ ಸಿಗ್ತಾ ಇದೆ. ಫೆರೋಜಾ ಕ್ರಿಸ್ಟಲ್ ಅಂತ, ಲಕ್ಕಿ ಸ್ಟೋನ್ ಅಂತ. ಇದು ತುಂಬ ಸೆಲೆಬ್ರಿಟಿಗಳು ಬಳಸ್ತಕ್ಕಂಥ ಸ್ಟೋನ್ ಇದು. ಸೊ ಇದು ತುಂಬ ಮುಖ್ಯವಾಗಿ ನಮಗೆ ಹಣಕಾಸಿಗೆ ಹೆಲ್ಪ್ ಮಾಡುತ್ತೆ, ಹಣಕಾಸಿನ ಅದೃಷ್ಟವನ್ನು ಆ್ಯಡ್ ಮಾಡುತ್ತೆ, ವಿಲ್ ಪವರ್ನ ರೈಸ್ ಮಾಡ್ತಕ್ಕಂಥದ್ದು ಒಬ್ಬ ವ್ಯಕ್ತಿಯಲ್ಲಿ, ಪಾಸಿಟಿವಿಟಿ ಜಾಸ್ತಿ ಮಾಡುತ್ತೆ. ನಿಮಗೆ ಪಕ್ಕದಲ್ಲಿ ಹಾಕಿದ್ದೀವಿ ಅದರ ಲಾಭಗಳು, ನೀವು ಓದ್ಕೋಬೋದು. ಸೊ ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಸ್ಟೋನು, ನಾನು ಕೂಡ ಬಳಸ್ತಾ ಇದ್ದೀನಿ ಇದನ್ನು. ಲಕ್ನ ಆ್ಯಡ್ ಮಾಡುತ್ತೆ, ಹಣೆಬರನ್ನ ಚೇಂಜ್ ಮಾಡಲ್ಲ, ಲಕ್ನ ಆ್ಯಡ್ ಮಾಡುತ್ತೆ. ಸೊ ಇದನ್ನು 6 ಕ್ಯಾರೆಟ್ ಕೊಡ್ತಾ ಇದ್ದೀವಿ. ಅದರ ಬೆಲೆ 4,000 ರೂಪಾಯಿ. ಯಾರ್ಯಾರು ಈ ಬ್ಯಾಚಿಗೆ ಸೇರ್ಕೋತಾ ಇದ್ದೀರಾ ಅವ್ರಿಗೆ ಕೊಡ್ತಾ ಇದ್ದೀವಿ. ಏಕೆಂದರೆ ಜೂನಲ್ಲಿ ಸೀಸನಲ್ ಆಫರ್ ಕೊಡ್ತಾರೆ ನನಗೆ ಪ್ರತಿ ವರ್ಷವೂ ಕೂಡ. ಹೋದ ವರ್ಷವೂ ಕೂಡ ನಮ್ಮ ಕ್ಲೈಂಟ್ಸಿಗೆ ಸೇಲ್ ಮಾಡಿದ್ವಿ. ಈ ವರ್ಷ ಕ್ಲಾಸಿಗೆ ಬರೋರಿಗೆ ನಾವು ಒಂದೊಳ್ಳೆ ಆಫರಲ್ಲಿ ಗಿಫ್ಟ್ ಕೊಡ್ತಾ ಇದ್ದೀವಿ. ಯಾರ್ಯಾರು ಜಾಯ್ನ್ ಆಗ್ತಾರೆ ಅದರಲ್ಲಿ ಎಸ್ಪೆಷಲಿ ಫಸ್ಟು 30 ಜನಕ್ಕೆ ನಾವು ಈ ಗಿಫ್ಟ್ನ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಯಾರ್ಯಾರು ಫಾಸ್ಟಾಗಿ ಆಗ್ತಾರೆ ಅವ್ರಿಗೆ ಮಾತ್ರ ಗಿಫ್ಟ್. ಇದು ಫಸ್ಟು 30 ಜನಕ್ಕೆ ಮಾತ್ರ. ಲಿಮಿಟೆಡ್ ಸೀಟ್ಸ್ ಅವೈಲೇಬಲ್ ಇರುತ್ತೆ. 15 ದಿವಸದಲ್ಲಿ ನಿಮ್ಮ ಹಣೆಬರನ್ನ ನೀವೇ ನೋಡ್ಕೊಳ್ಳಿ. ಈ ಸ್ಪೆಷಲ್ ಆಫರ್ನು ಕೂಡ ನೀವು ನಿಮ್ದಾಗಿಸ್ಕೋಬೋದು. 4ನೇ ಬ್ಯಾಚು ಈವ್ನಿಂಗ್ ಬ್ಯಾಚು. ಓಕೆ, ಒಬ್ಬರು ನಮ್ಮ ಸ್ಟೂಡೆಂಟು ಕ್ಲಾಸಸ್ ಬಗ್ಗೆ ಮಾತಾಡಿದ್ದಾರೆ, ರಿವ್ಯೂ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಡಾಕ್ಟರ್ ವಿನಯ್ ಗುರುಗಳು ನಡೆಸ್ಕೊಡ್ತಿರೋ ಕ್ಲಾಸಸ್ನ ಬ್ಯಾಚ್ 1ನ ಸ್ಟೂಡೆಂಟ್. ನನ್ನ ಹೆಸರು ಧನ್ಯ. ನಾನು ಸುಮಾರು 2.5 ವರ್ಷಗಳ ಕಾಲದಿಂದ ಡಾಕ್ಟರ್ ವಿನಯ್ ಗುರುಗಳ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಿದ್ದೆ. ಅವರು ಅದರಲ್ಲಿ ಅನೇಕ ವಿಚಾರಗಳನ್ನ ಆಳವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲೇ ಪ್ರಸ್ತುತಪಡಿಸ್ತಾರೆ. ಅದು ತುಂಬ ಆಸಕ್ತಿದಾಯಕವಾಗಿರುತ್ತೆ. ಹಾಗೆ ನನಗೆ ಈ ವಿಷಯದಲ್ಲಿ ಸ್ವಲ್ಪ ಆಸಕ್ತಿನೂ ಇತ್ತು. ನನಗೂ ಅನಿಸ್ತು ಒಳ್ಳೆ ವಿದ್ಯೆ ಪಡೆಯೋಕ್ಕೆ ಒಳ್ಳೆ ಮಾರ್ಗದರ್ಶಕರು ಖಂಡಿತ ಬೇಕು. ಹಾಗೆ ಗುರುಗಳು ಎಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಿದ್ದಾರೆ. ಸೊ ಇವರಿಂದ ಕಲಿತ್ರೆ ಖಂಡಿತ ನಾನು ಈ ವಿಷಯನ ಕಲ್ತ್ಕೊಬೋದು ಅನ್ನೋ ಕಾನ್ಫಿಡೆನ್ಸಿಂದಾನೇ ನಾನು ಕ್ಲಾಸಸ್ಗೆ ಎನ್ರೋಲ್ ಆದೆ. ಖಂಡಿತ ನಾನು ಒಳ್ಳೆ ನಿರ್ಧಾರ ಮಾಡಿದೆ ಅಂತ ನನಗೆ ಜಾಯ್ನ್ ಆದ 2ನೇ ದಿನವೇ ಅನ್ನಿಸ್ತು. ನಾನು ಇಷ್ಟು ಒಳ್ಳೆ ಜ್ಞಾನನ ಮಿಸ್ ಮಾಡ್ಕೊತಿದ್ದೆ. ನಾನು ಒಂದು ವೇಳೆ ಎನ್ರೋಲ್ ಮಾಡ್ಕೊಳ್ಳೋದ್ರಲ್ಲಿ ಹಿಂದೆ ಮುಂದೆ ಯೋಚಿಸಿದರೆ ಅಯ್ಯೋ ಇವಾಗ ಏನಕ್ಕೆ, ಅಥವಾ ಇದು ಮೂಢನಂಬಿಕೆನಾ, ಅಥವಾ ಇದರಿಂದ ಏನು ಪ್ರಯೋಜನ, ಆ ಥರ ಎಲ್ಲ ನಾನು ಅಂದ್ಕೊಂಡಿದ್ರೆ ಒಂದು ವೇಳೆ. ನಿಜ ಹೇಳಬೇಕಂದ್ರೆ ಇದು ನಮ್ಮ ಜೀವನಕ್ಕೆ ಒಂದು ಮಾರ್ಗದರ್ಶನ ನೀಡುತ್ತೆ ಈ ಜ್ಞಾನ. ಯಾಕಂದರೆ ಆಸ್ಟ್ರಾಲಜಿ ಇಸ್ ಅ ಸೈನ್ಸ್, ಪ್ಲಾನೆಟರಿ ಮೋಷನ್ ಇಸ್ ಅ ಸೈನ್ಸ್. ಈ ಬ್ರಹ್ಮಾಂಡನೇ ಸೈನ್ಸ್ ಆಗಿರುವಾಗ ನಾವು ಅದನ್ನು ಮೂಢನಂಬಿಕೆ ಅಂತಲೇ ಹೆಚ್ಚಾಗಿ ತಿಳ್ಕೊಂಡಿದ್ದೀವಿ. ಯಾಕೆ ಅಂತ ಅಂದರೆ ಈ ದಿನ ಭವಿಷ್ಯ ಆಗಿರ್ಬೋದು, ಅಥವಾ ಅದೆಲ್ಲ ಕೇಳಿ ನಾವು ಪ್ರಾಬಬ್ಲಿ ನಂಬಿಕೆನ ಕಳ್ಕೊಂಡಿರ್ಬೋದು ಕೆಲವರು. ಏನಿದು ಇದು ಮೂಢನಂಬಿಕೆ, ಆ ಥರ ಎಲ್ಲ ಖಂಡಿತ ಇಲ್ಲ. ಕ್ಲಾಸಸ್ ಮೂಲಕ ಹೇಗೆ ಗ್ರಹಗಳ ಚಲನೆ ನಮ್ಮ ಬದುಕಿನಲ್ಲೂ ಪರಿಣಾಮ ಬೀರುತ್ತೆ, ವೆದರ್ ಇಟ್ ಇಸ್ ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್, ದೀರ್ಘಾವಧಿ ಏನೂ ಆಗಿರ್ಬೋದು ಅನ್ನೋದನ್ನು, ಹೇಗೆ ಈ ಪೂರ್ವ ನಿರ್ಧಾರಿತ ವಿಧಿ ಅನ್ನೋದು ನಮಗೆ ಈ ದಶಾಭುಕ್ತಿಗಳ ಮೂಲಕ ಬರುತ್ತೆ. ಆಮೇಲೆ ನಾವದನ್ನು ಮುಂಚೆನೇ ತಿಳ್ಕೊಂಡಿದ್ರೆ, ಅದರ ಬಗ್ಗೆ ಅರಿವಿದ್ರೆ ನಾವು ಖಂಡಿತ ಅದಕ್ಕೆ ಬೇಕಾದ ಸ್ವಲ್ಪ ಬದಲಾವಣೆ ನಮ್ಮಲ್ಲಿ ಸಣ್ಣ ಸಣ್ಣ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಕರ್ಮಗಳನ್ನ ಮಾಡ್ಬೋದು. ಹಾಗೂ ನಾವು ಮುಂದೆ ಎದುರಾಗ್ಬೋದ ಅಂತ
ವಿಷಯಗಳ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸ್ಬೋದು. ಓಕೆ, ನೋಡಿದ್ರಲ್ಲ. ಸೊ ನೀವು 15 ದಿವಸದಲ್ಲಿ ಇದೇ ಥರ ಕಲಿತು ನೀವು ಮಾತಾಡ್ಬೋದು. ಸೊ ಅಷ್ಟು ಸಖತ್ತಾಗಿರುತ್ತೆ ಅಸ್ಟ್ರಾಲಜಿ ಅಂತಕ್ಕಂಥದ್ದು. ಸೊ ಹಾಗೆ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಯಾವ 3 ಮನೆಯಲ್ಲಿ ಗ್ರಹಗಳು ಕೂತ್ಕೋಬೇಕು, ಇದು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಈ 3 ಮನೆ ಸ್ಟ್ರಾಂಗ್ ಆಗಿ ಇದ್ಬಿಟ್ರೆ ನಿಮ್ಮನ್ನು ಅಳ್ಳಾಡ್ಸೋಕ್ಕೆ ಆಗಲ್ಲ. ಜೀವನದಲ್ಲಿ ಯಾವ ವ್ಯಕ್ತಿನೂ ನಿಮ್ಮನ್ನು ಅಳ್ಳಾಡ್ಸೋಕ್ಕಾಗಲ್ಲ. ಎನಿ ಟೈಮ್ ಸಕ್ಸಸ್ ಕೊಡುತ್ತೆ. ಸೊ ಅದು ಒಂದನೇದು 6ನೇ ಮನೆ. ಸೊ ಈ 6ನೇ ಮನೆ ಏನೇನಕ್ಕೆ ಉಪಯೋಗ? ಶತ್ರುಗಳ ಮೇಲೆ ಜಯ ಕೊಡ್ತಕ್ಕಂಥದ್ದು, ಕಾಂಪಿಟೇಟಿವ್ ಎಕ್ಸಾಮ್ ಜೊತೆ ಜಯ ಕೊಡ್ತಕ್ಕಂಥದ್ದು, ದುಡ್ಡಿನ ವಿಚಾರದಲ್ಲಿ ಜಯ ಕೊಡ್ತಕ್ಕಂಥದ್ದು. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ 6. ತುಂಬ ಹಾರ್ಡ್ ವರ್ಕ್ನ ಕೊಡ್ತಕ್ಕಂಥದ್ದು ಇದೇ 6ನೇ ಮನೆ. ಸಿಕ್ಕಾಬಟ್ಟೆ ಹಾರ್ಡ್ ವರ್ಕು, ಬಟ್ ಆದರೂ ಜಯ ಕೊಡ್ತಕ್ಕಂಥದ್ದು. ರೋಗಗಳ ವಿರುದ್ಧ ಹೋರಾಡ್ತಕ್ಕಂಥ ಮನೆ ಅಂತ ಹೇಳ್ತೀವಿ. ಇದು ರೋಗಗಳನ್ನ ಕೊಡುತ್ತೆ, ಬಟ್ ವಿನ್ನಿಂಗ್ ಆಗಬೇಕು ಅಂದರೆ 11 ಇರಬೇಕು. ಎರಡನೇದು 10ನೇ ಮನೆ. ಜೀವನದಲ್ಲಿ ಪ್ರಮೋಷನ್ ಕೊಡ್ತಕ್ಕಂಥದ್ದು, ಒಳ್ಳೆ ಸ್ಥಾನಮಾನ, ಹೆಸರು, ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದೀನಿ ವೃತ್ತಿನಲ್ಲಿ, ಈ ರೀತಿ ಒಂದು ವಿನ್ನಿಂಗ್ ಕೊಡ್ತಕ್ಕಂಥದ್ದು ಈ 10ನೇ ಮನೆ. ಇನ್ನೊಂದು 11ನೇ ಮನೆ. 11 ಆಲ್ರೌಂಡ್ ಸಕ್ಸಸ್ ಮನೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾವುದೇ ಗ್ರಹ ಕೂತ್ಕೊಂಡ್ರೂ ಕೂಡ ಬಹಳಷ್ಟು ಸಕ್ಸಸ್ ಕೊಡುತ್ತೆ ನಿಮ್ಮ ಜೀವನದಲ್ಲಿ. ನೋಡಿ, ಎಷ್ಟೋ ಜನಕ್ಕೆ ಗೊತ್ತೇ ಇರುತ್ತೆ 6ನೇ ಮನೆ, 10ನೇ ಮನೆ, 11ನೇ ಮನೆ 3 ಸ್ಥಾನದಲ್ಲೂ ಕೂತ್ಕೋಬೇಕು. ಇಲ್ಲಿ ಕುತ್ಕೊಂಡ್ರೆ ಸಕ್ಸಸ್ ಗ್ಯಾರಂಟಿ, ಬಟ್ ಎಷ್ಟು ಜನಕ್ಕೆ ಸಿಕ್ಕಿರಲ್ಲ. ಇದು ಯಾಕೆ ಸರ್? ನೀವು ಹೇಳ್ತಾ ಇದ್ದೀರಾ ಇಲ್ಲಿ ಕುತ್ಕೊಂಡ್ರೆ ಕೊಡುತ್ತೆ ಅಂತ, ಬಟ್ ನನಗೆ ಯಾಕೆ ಸಿಕ್ಕಿಲ್ಲ? ಅದನ್ನೇ ಡಿಗ್ರಿ ವೈಸ್ ಫಲ ಅಂತ ಕರಿತೀವಿ ಜ್ಯೋತಿಷ್ಯದಲ್ಲಿ. ಡಿಗ್ರಿ ವೈಸ್ ಅಂದರೆ ಒಂದು ಗ್ರಹ 6ನೇ ಮನೆ ಕೂತಿದ್ರು ಕೂಡ ಅದು ಭಾವದ ಪ್ರಕಾರ, ರಾಶಿಯ ಪ್ರಕಾರ ಹಿಂದಿನ ಮನೆ ತಗೊಳ್ಳೋ ಚಾನ್ಸಸ್ ಇರುತ್ತೆ. 6 ಹೋಗಿ 5 ತೊಗೊಂಡ್ರೆ ಲಾಸ್. 10ನೇ ಮನೆ ತೊಗೊಂಡು ಹೋಗ್ಬಿಟ್ಟು 9ನೇ ಮನೆ ತೊಗೊಂಡ್ರೆ ಸ್ವಲ್ಪ ಮೀಡಿಯಂ ಲಾಸ್. ಸೊ ಈ ಡಿಗ್ರಿ ವೈಸ್ ಅಂತಕ್ಕಂಥದ್ದು ಜ್ಯೋತಿಷ್ಯದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಟೆಕ್ನಿಕಲಿ ಮಾತಾಡ್ತಾ ಇದ್ದೀನಿ, ಟೆಕ್ನಿಕಲಿ. ಇದನ್ನೇ ನಾವು 6, 10, 11 ಕಾಂಬಿನೇಷನ್ಸ್ ಅಂತ ಹೇಳ್ತೀವಿ. ಇದು ದಶಾ ಭುಕ್ತಿ ಅಂತರ್ಭುಕ್ತಿನಲ್ಲಿ ಬಂದರೆ ಸಕ್ಸಸ್ ಮೇಲೆ ಸಕ್ಸಸ್ಸು ಕಟ್ಟಿಟ್ಟ ಬುತ್ತಿ. ಬರೆದಿಟ್ಕೋಬೇಕು ಅವರು ಜೀವನದಲ್ಲಿ. ಯಾವ್ಯಾವ ವ್ಯಕ್ತಿಗಳು ಈ ಕಾಂಬಿನೇಷನ್ ಇದ್ದಾರೆ ಎಲ್ಲರೂ ಸಕ್ಸಸ್ ಆಗಿದ್ದಾರೆ. ಇನ್ನೊಂದು ಕಾಂಬಿನೇಷನ್ ಇದೆ 9, 10, 11. ಇದು 6, 10, 11 ಇನ್ನೊಂದು ಸ್ವಲ್ಪ ಅದೃಷ್ಟವನ್ನು ಕೊಡ್ತಕ್ಕಂಥದ್ದು, ಸಕ್ಸಸ್ನ ಕೊಡ್ತಕ್ಕಂಥದ್ದು 9, 10, 11. 9ನೇ ಮನೆ ಗ್ರಹ ಕೂತ್ಕೊಂಡ್ರೆ 10ನೇ ಮನೆ, 11ನೇ ಮನೆ ಈ ದಶಾಭುಕ್ತಿಗಳಲ್ಲಿ ಬಂದ್ಬಿಟ್ರೆ ನಿಮ್ಮನ್ನು ಹಿಡಿಯೋಕ್ಕೆ ಆಗಲ್ಲ. ಅಂಥ ಅದೃಷ್ಟವನ್ನು ಕೊಡುತ್ತೆ. ಹಾಗೆ ಇನ್ನೊಂದು ಪಾಯಿಂಟ್ ಹೇಳಕ್ಕೆ ತುಂಬ ಇಷ್ಟಪಡ್ತೀನಿ. ಬರೀ ಅದೃಷ್ಟ ಇದ್ದರೆ ಸಾಲದು, ಎಫರ್ಟ್ಸ್ ಬೇಕು. ಎಷ್ಟೋ ಜನ ಜೀವನದಲ್ಲಿ ಎಫರ್ಟ್ಸೇ ಹಾಕಲ್ಲ ಕರೆಕ್ಟಾಗಿ. ಎಫರ್ಟ್ಸ್ ಹಾಕಬೇಕು ಅಂದರೆ ಪ್ಲ್ಯಾನಿಂಗ್ ತುಂಬ ಚೆನ್ನಾಗಿರಬೇಕು. ಸೊ ಜ್ಯೋತಿಷ್ಯ ಶಾಸ್ತ್ರ ನಿಮಗೆ ಪ್ಲ್ಯಾನಿಂಗ್ ಹೇಳ್ಕೊಡುತ್ತೆ, ಅದೃಷ್ಟ ತೋರಿಸುತ್ತೆ. ಸೊ ಇಷ್ಟೆಲ್ಲ ನೀವು ತಿಳ್ಕೊಬೇಕು ಅಂದರೆ ನಮ್ಮ 15 ದಿವಸದ ಅಸ್ಟ್ರಾಲಜಿ ಕ್ಲಾಸ್ಗೆ ಸೇರಿಕೊಂಡು ನಿಮ್ಮದು ನೀವೇ ನೋಡ್ಕೊಳ್ಳಿ, ನಿಮ್ಮ ಮನೆಯವ್ರದ್ದು ನೋಡ್ಕೊಳ್ಳಿ, ಫ್ರೆಂಡ್ಸ್ ನೋಡ್ಕೊಳ್ಳಿ, ಯಾರ್ಯಾರು ನೋಡ್ಬೋದು ಎಲ್ಲ ನೋಡಕ್ಕೆ ಬಿಡ್ಬೋದು. ತುಂಬ ಈಸಿಯಾಗಿರ್ತಕ್ಕಂಥದ್ದು. ನಿಮಗೆ ಬುಕ್ ಕೊಡ್ತೀವಿ, ಆ ಬುಕ್ಕಲ್ಲೇ ಎಲ್ಲ ಇರುತ್ತೆ. ಸೊ ಅಪ್ಡೇಟ್ ಮಾಡ್ಕೋಬೋದು. ಜಾತಕ ಬರೆಯೋದು ಹೇಳ್ಕೊಡ್ತೀವಿ, ಪ್ರಿಡಿಕ್ಷನ್ ಮಾಡೋದು ಹಿಂಗೆ ಅಂತ ಸೀಕ್ರೆಟ್ಸ್, ಅನುಭವದ ಸೀಕ್ರೆಟ್ಸ್ ಹೇಳ್ಕೊಡ್ತೀನಿ. ಬರೀ ಜ್ಯೋತಿಷ್ಯ ಹೇಳ್ಕೊಡಲ್ಲ, ಯಾವ ರೀತಿ ಪ್ರಿಡಕ್ಟ್ ಮಾಡಬೇಕು ಅನ್ನೋ ನನ್ನ 8 ವರ್ಷದ ಅನುಭವ ಹೇಳ್ಕೊಡ್ತೀನಿ. ಪಕ್ಕಾ ಬರುತ್ತೆ ಪ್ರಿಡಕ್ಷನ್ನು, ಡೌಟೇ ಇಟ್ಕೋಬೇಡಿ. ಜ್ಯೋತಿಷ್ಯ ಶಾಸ್ತ್ರ ಕಲಿಯಕ್ಕೆ ಬಂದ್ಬಿಟ್ಟು ಇದು ಸುಳ್ಳು ಅಂತ ಒಬ್ರು ಹೇಳ್ಬಿಡ್ಲಿ ನೋಡೋಣ, ಒಬ್ರು ಹೇಳ್ಬಿಡ್ಲಿ, ಸಾಧ್ಯನೇ ಇಲ್ಲ. ಗ್ರಹಗಳು ಪಕ್ಕಾ ಉತ್ತರ ಕೊಡುತ್ತೆ. ಬಟ್ ಯಾವ ರೀತಿ ಉತ್ತರ ಕೊಡುತ್ತೆ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿ ಕಲಿಬೇಕು, ಕಲ್ತಾಗಲೇ ಗೊತ್ತಾಗೋದು. ನಿಮ್ಮ ಅದೃಷ್ಟ ನೀವು ಪ್ರತಿ ಟೈಮಲ್ಲಿ ನೋಡ್ಕೋಬೋದು. ಈ ವರ್ಷ ಹೆಂಗಿರುತ್ತೆ, ಈ 3 ತಿಂಗಳು ಹೆಂಗಿರುತ್ತೆ, ಮುಂದೆ ನಾನು ಏನೋ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಾನು ಮಾಡ್ಬೋದಾ. ಸೊ ಪ್ರತಿಯೊಂದು ಟೈಮಲ್ಲೂ ನಿಮಗೆ ಅದು ಗೈಡ್ ಮಾಡ್ತಾ ಹೋಗ್ಬಿಡುತ್ತೆ ಜ್ಯೋತಿಷ್ಯ ಅಂತಕ್ಕಂಥದ್ದು. ವಿನ್ನಿಂಗ್ ಇದೆಯಾ ಜೀವನದಲ್ಲಿ? ನನಗೆ ಶತ್ರುಗಳು ತುಂಬ ಇದ್ದಾರೆ ಸರ್, ನಾನು ಹಿಂಗಿರಬೇಕು, ನನ್ನ ಜಾತಕ ಯಾವ ಥರ ಸಪೋರ್ಟ್ ಮಾಡುತ್ತೆ, ಫೇಲ್ಯೂರ್ ಆಗ್ಬಿಡ್ತೀನ, ಭಯ ಇದೆಯಾ, ಯಾವ ರೀತಿ ನಿಮ್ಮನ್ನು ಅಟ್ಯಾಕ್ ಮಾಡುತ್ತೆ, ನಾವ್ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನು 9 ಗ್ರಹಗಳು ಹೇಳ್ಕೊಟ್ಬಿಡುತ್ತೆ. ಇದನ್ನೇ ನಿಮ್ಮ ಹಣೆ ಬರ ಅಂತ ಕರೆಯೋದು. ಹಣೆ ಬರದಲ್ಲಿ ಏನು ಬಂದಿರುತ್ತೋ ನಾವು ಅದನ್ನು ನೋಡ್ಕೊಂಡು ಪ್ಲ್ಯಾನ್ ಮಾಡೋದೇ ಜ್ಯೋತಿಷ್ಯ ಶಾಸ್ತ್ರ. ಸೊ ಹಣೆ ಬರದಲ್ಲಿ ಇದ್ದಿದ್ದೇ ನಡೆಯುತ್ತೆ, ಸತ್ಯನೇ. ಬಟ್ ಅದು ನಿಮ್ಮ ಪ್ಲ್ಯಾನಿಂಗ್ ಮೇಲೆ ಡಿಪೆಂಡು, ಆಸೆ ಮೇಲೆ ಡಿಪೆಂಡು, ಎಫರ್ಟ್ಸ್ ಮೇಲೆ ಡಿಪೆಂಡು. ಈ ಡಿಪೆಂಡ್ ಆಗಿರೋದಕ್ಕೆ ಜ್ಯೋತಿಷ್ಯ ಕಲಿಬೇಕು ಅಂತ ಹೇಳ್ತಾ ಇರೋದು.
ಡಿಪೆಂಡ್ ಇಲ್ಲ, ಅದು ಅಲ್ಲೇನಿದೆ ಹಣೆ ಬರದಲ್ಲಿ ಹಾಗೆ ಆಗುತ್ತೆ ನಿನಗೆ, ಆ ಥರ ಇದ್ದಿದ್ರೆ ಜ್ಯೋತಿಷ್ಯದ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಇವತ್ತು. ಕರೆಕ್ಟ್ ಅಲ್ವಾ? ಯಾಕೆ ಭಗವಂತ ಜ್ಯೋತಿಷ್ಯ ಶಾಸ್ತ್ರ ಇಟ್ಟಿದ್ದಾನೆ ಅಂದರೆ, ನಿನ್ನ ಜಾತಕದಲ್ಲಿ ಈ ಥರ ಕೆಟ್ಟ ಕಾಂಬಿನೇಷನ್ಸ್ ಇದೆ, ಸ್ವಲ್ಪ ಸರಿ ಮಾಡ್ಕೊ, ನಾನು ನಿಂಗೇನು ಮಾಡಲ್ಲ, ಧರ್ಮದಾದಿಲಿ ಇರು, ಅಲ್ಲಿ ನೋಡ್ಕೊ ಯಾವ್ಯಾವ ಟೈಮಲ್ಲಿ ನನಗೆ ಕೆಟ್ಟ ಕೆಟ್ಟ ಕಾಂಬಿನೇಷನ್ಸ್ ಇದೆ, ತೆಪ್ಪಗಿರೋವಾಗ ಒಳ್ಳೆ ಟೈಮ್ ಅಂತ ಹಾಕು, ಎಫರ್ಟು ಚೆನ್ನಾಗಿ ಹಾಕು, ಬರುತ್ತೆ, ಕೊಡ್ತೀನಿ, ಮಡಿಕೋ. ಸೊ ಎಲ್ಲವನ್ನು ಕೊಟ್ಟಿರ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಹಣೆ ಬರ ಚೇಂಜ್ ಮಾಡ್ತಕ್ಕಂಥ ಶಾಸ್ತ್ರ ಅಲ್ಲ, ಹಾಗೆ ವೀಕ್ಷಕರೇ ಪರಿಹಾರ ಮಾಡ್ತಕ್ಕಂಥ ಶಾಸ್ತ್ರ ಅಲ್ಲ. ಎಲ್ಲ ಮಿಸ್ಟೇಕ್ ಮಾಡ್ಕೊಬಿಟ್ಟಿದ್ದಾರೆ ಇವತ್ತು. ಪರಿಹಾರ ಜ್ಯೋತಿಷ್ ಅಂದ್ರೆ ಪರಿಹಾರನ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರಿಗೆ ಯಾವ ಮಂತ್ರ ಹೇಳ್ಕೋಬೇಕು, ಯಾವ ತಂತ್ರ ಮಾಡಬೇಕು, ಯಾವ ದಾನ ಮಾಡ್ಕೋಬೇಕು, ಯಾವ ರುದ್ರಾಕ್ಷಿ ಹಾಕೋಬೇಕು, ಇದು ಜಾತಕನೇ ಹೇಳುತ್ತೆ ನೀವು ಇದನ್ನ ಮಾಡಿ ಆಗುತ್ತೆ ಅಂತ. ಜಾತಕ ಹೇಳ್ತಾ ಆಗಲ್ಲ ಅಂತ ನೀವು ಅಲ್ಲಿ ಏನೇ ಇದ್ರೂ ಮಾಡ್ಕೊಳಂಗಿಲ್ಲ. ಸೊ ಅದ ಟ್ರಿಕ್ಸ್ ನಾವು ಹೇಳ್ಕೊಡ್ತೀವಿ, ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನ ಜ್ಯೋತಿಷ್ಯದಲ್ಲಿ. ಸೊ ಪ್ರತಿಯೊಂದು ಕೂಡ ನಿಮಗೆ ಈ ಕ್ಲಾಸಸ್ಸಲ್ಲಿ ಸಿಗುತ್ತೆ. ಸೊ ವಿನ್ನಿಂಗ್ ಕಾಂಬಿನೇಷನ್, ಯಾರ್ಯಾರು ಈ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂತ ಆಸೆ ಇದೆ, ಬಂದು ನೋಡ್ಕೊಳ್ಳಿ ನಿಮ್ಮ ಜಾತಕ. ಯಾಕೆಂದರೆ 9 ಗ್ರಹಗಳದ್ದು ಡೀಟೇಲಾಗಿ ನೋಡ್ಕೊಂಡು ಕೂತ್ಕೋಬೋದು ನೀವು. ಪ್ರಿಂಟ್ಔಟ್ ಕೂಡ ಕೊಡ್ತೀವಿ, ಒಂದು ಬೇಸಿಕ್ ಆ್ಯಪ್ ಕೂಡ ಕೊಡ್ತೀವಿ, ಲೈಫ್ ಲಾಂಗ್ ಯೂಸ್ ಆಗುತ್ತೆ ನಿಮಗೆ, ಎಲ್ಲೂ ಹೋಗೋ ಅವಶ್ಯಕತೆನೇ ಇಲ್ಲ. ಓಕೆ, 6ನೇ ಮನೆ, 10ನೇ ಮನೆ, 11ನೇ ಮನೇಲಿ ಕೂತ್ಕೊಂಡ್ಬಿಟ್ರೆ ದುಡ್ಡು ಹೆಚ್ಚು, ನೇಮು ಫೇಮು ಹೆಚ್ಚು. ಸೊ ಅದು ಒಂದು ರೀತಿ ಒಳ್ಳೇದು ಮಾಡುತ್ತೆ, ಬಟ್ ಇನ್ನೊಂದು ರೀತಿ ಸ್ವಲ್ಪ ಬ್ಯಾಡ್ ಕೊಡ್ತಾನೆ ದೇವರು. ಬಟ್ ಯಾವ ವಿಚಾರದಲ್ಲಿ ಬ್ಯಾಡ್ ಕೊಡ್ತಾನೆ ಅದು ಫಿಲ್ಟರ್ ಆಗುತ್ತೆ. ಬಟ್ ಸಕ್ಸಸ್ ಬೇಕಾ, ಈ ಕಾಂಬಿನೇಷನ್ ಬರಲೇಬೇಕು, ಇಲ್ಲಿ ಗ್ರಹಗಳು ಕುತ್ಕೊಳ್ಳೇಬೇಕು, ಅಥವಾ ಡಿಗ್ರಿ ವೈಸ್ ತಗೊಳ್ಳೇಬೇಕು. ತಗೊಂತ ನಿಮ್ಮ ಅದೃಷ್ಟ ಅನ್ಕೊಂಬಿಡಿ. ಯಾರ್ಯಾರಿಗಿದೆ ಅವರೆಲ್ಲ ಸಕ್ಸಸ್ ಆಗಿದ್ದಾರೆ, ಎಫರ್ಟ್ ಆಗ್ತವ್ರು. ಕಷ್ಟ ಬಿದ್ರೇ ಸಕ್ಸಸ್ ಸಿಗೋದು, ಕಷ್ಟ ಬೀಳ್ದೇನೆ ಸಿಗಲ್ಲ. ಬಟ್ ಕಷ್ಟಪಟ್ಟವ್ರಿಗೆಲ್ಲ ಸಕ್ಸಸ್ ಸಿಕ್ಕಿಲ್ಲ, ಯಾಕೆಂದ್ರೆ ಅದೃಷ್ಟ ಇರಬೇಕು. ಅದೃಷ್ಟ ವಿತ್ ಎಫರ್ಟ್ಸ್ ಕರೆಕ್ಟಾಗಿರಬೇಕು. ಅದೃಷ್ಟ ಎಲ್ಲ ಎಫರ್ಟ್ಸ್ ಹಾಕ್ತಿರ ವೇಸ್ಟು, ಕಷ್ಟ, ಅದು ಸಕ್ಸಸ್ ಸಿಗಲ್ಲ. ಟ್ಯಾಲೆಂಟ್ ಇದೆ, ಇಲ್ಲಿ ಅದೃಷ್ಟನೇ ಇಲ್ಲ, ಅದು ವೇಸ್ಟೇ, ಯಾಕೆಂದ್ರೆ ಬರಲ್ಲ. ಅಲ್ಲಿ ಎರಡೂ ಮ್ಯಾಚ್ ಆಗಬೇಕು, ಆವಾಗ ಒಬ್ಬ ವ್ಯಕ್ತಿ ವಿನ್ ಆಗ್ತಾನೆ. ಸೊ ನಾನು ಎಫರ್ಟ್ ಹಾಕ್ಬೇಕಾ ಬೇಡವಾ ಅನ್ನೋದು ಅಸ್ಟ್ರಾಲಜಿ ಹೇಳ್ಕೊಡುತ್ತೆ. ಈ 6, 10, 11 ಅಥವಾ 9, 10, 11 ಅಂತಕ್ಕಂಥದ್ದು ಬಹಳ ತಿರುವನ್ನು ಕೊಡ್ತಕ್ಕಂಥದ್ದು ಲೈಫಲ್ಲಿ. ಯಾರ್ಯಾರ ಜಾತಕದಲ್ಲಿದೆ ಬಹಳ ಅದೃಷ್ಟವಂತರು ಅವರು. ಅದರಲ್ಲೂ 9, 10, 11 ಬಂದ್ಬಿಟ್ರಂತೂ ಬಹಳಷ್ಟು ಅದೃಷ್ಟವಂತರು. ಸೊ ಇದನ್ನು ಫಿಲ್ಟರ್ ಮಾಡ್ಕೊಂಡು ನಾವು ಕಲಿಬೇಕು. ಇವತ್ತು ಕನ್ಸಲ್ಟೇಷನ್ ಕೇಳ್ಬೋದು, ಯಾವುದೋ ಮೂಮೆಂಟಿಗೆ ಕೇಳ್ತೀರಾ, ಕೇಳಿ, ತಪ್ಪಲ್ಲ. ಜ್ವರ ಬಂದಾಗ ಹಾಸ್ಪಿಟಲ್ಗೆ ಹೆಂಗೆ ಹೋಗ್ತೀವಿ ಹಂಗೆ. ಬಟ್ ನೀವೇ ಡಾಕ್ಟರ್ ಆದರೆ ಯಾವ್ಯಾವ ಟೈಮಿಗೆ ಏನು ಮಾಡ್ಕೋಬೇಕೋ ಮಾಡ್ಕೋಬೋದು. ಮೇಜರ್ ಅಂತ ಇದ್ದಾಗ ಅದು ಬೇರೆ ವಿಚಾರ, ಅದು ದೈವ ಇಚ್ಛೆ. ಸೊ ನಮ್ಮ ಕೈಲೇನೇನಾಗುತ್ತೋ ನಾವು ಬಿಡಬಾರ್ದು. ಓಕೆ, ಸಕ್ಸಸ್ ಇದು ಯಾವ ಗ್ರಹದಲ್ಲಿ ಬಂದರೆ ಸಕ್ಸಸ್ ಹೆಚ್ಚಾಗುತ್ತೆ ಗೊತ್ತಾ? ರಾಹು, ಕೇತು, ಶನಿ, ಈ ಗ್ರಹಗಳು ಬಂದ್ಬಿಟ್ರೆ ಅಯ್ಯೋಯ್ಯೋ, ಸಕ್ಸಸ್ ಮೇಲೆ ಸಕ್ಸಸ್. ಶುಭ ಗ್ರಹಗಳು ಬಂದರೆ ಸಕ್ಸಸ್ ಕೊಡ್ತವೆ, ಮೀಡಿಯಮ್ ಸಕ್ಸಸ್ ಕೊಡ್ತವೆ. ಪಾಪ ಗ್ರಹಗಳೇ ನಂಬರ್ 1 ಕಲಿಯುಗದಲ್ಲಿ ಸಕ್ಸಸ್ ಕೊಡೋದು. ಬಟ್ ನನಗೆ ಯಾವ ದಶಾ ನಡೀತಾ ಇದೆ, ಯಾವ ನಕ್ಷತ್ರದಲ್ಲಿ ಕೂತಿದೆ, ಯಾವ ಸಬ್ಲಾಡಲ್ಲಿ ಕೂತಿದೆ, ಸೊ ಇದೆಲ್ಲ ಸೀಕ್ರೆಟ್ಸ್ ಕಲಿತಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ಇಷ್ಟು ಹೇಳ್ತಾ ಈ ಎಪಿಸೋಡ್ನ ಮುಗಿಸೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ರಿಜಿಸ್ಟರ್ ಆಗಬೇಕು ಬೇಗ ನಮ್ಮ ನಕ್ಷತ್ರ ತರಂಗ ಟೀಮ್ ಇರುತ್ತೆ, ಅವ್ರಿಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಿಮ್ಮನ್ನು ರಿಜಿಸ್ಟರ್ ಮಾಡ್ಕೋತಾರೆ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.